ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಸಿಎಂ ಬಳಿಕ ಸಚಿವ ತಿಮ್ಮಾಪುರ ಯೂಟರ್ನ್ ಹೊಡೆದಿರೋ ಧರ್ಮ ನೋಡಿ ಹೊಡೆದಿಲ್ಲ ಅಂತ ನಾನು ಹೇಳಿನೇ ಇಲ್ಲ ಅಂದ್ರು ಆರ್.ಬಿ. ತಿಮ್ಮಾಪುರ್. ಸಚಿವರು ದೊಡ್ಡ ಮಟ್ಟದ ವಿವಾದದ ಚರ್ಚೆಗಳು ನಡೀತಾ ಇತ್ತು. ಇವರು ಕೊಟ್ಟಂತ ಹೇಳಿಕೆ ಧರ್ಮ ನೋಡಿ ಹೊಡೆದಿಲ್ಲ ಅಂತ ನಾನು ಹೇಳಿನೇ ಇಲ್ಲ ಅಂತ ಆರ್.ಬಿ. ತಿಮ್ಮಾಪುರ್ ಯೂಟರ್ನ್ ಹೇಳಿಕೆ. ನಾನು ಭಯೋತ್ಪಾದನೆಯನ್ನ ಖಂಡನೆ ಮಾಡ್ತೇನೆ, ಯುದ್ಧದ ಬಗ್ಗೆ ಮೋದಿ ನಿರ್ಧರಿಸಲಿ ಅಂತ ತಿಮ್ಮಾಪುರ್ ಹೇಳಿರು. ಈಗ ಜ್ಞಾನೋದಯ ಅದನ್ನು ಕಾಣಿಸ್ತಾ ಇದೆ. ಎಣ್ಣೆ ಸಚಿವರಿಗೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಕೊಟ್ಟಂತ ಹೇಳಿಕೆ ಮೊನ್ನೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಐಡಿ ಕಾರ್ಡ್ ನೋಡಿ ಧರ್ಮ ನೋಡಿ ಅವರು ಶೂಟ್ ಮಾಡಿದ್ರಾ, ಅಲ್ಲಿ ಯಾರು ಮುಸ್ಲಿಮರನ್ನ ಅವರು ಕೊಂದೇ ಇಲ್ವಾ ಅನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರು ಆರ್.ಬಿ. ತಿಮ್ಮಾಪುರ್. ಮೊನ್ನೆ ಆರ್.ಬಿ. ತಿಮ್ಮಾಪುರ್ ಕೊಟ್ಟಂತ ಹೇಳಿಕೆ ಏನಾಗಿತ್ತು, ಇವತ್ತು ಯೂಟರ್ನ್ ಕೊಟ್ಟಂತ ಹೇಳಿಕೆ ಏನಾಗಿತ್ತು ನೋಡಿ, ಎರಡನ್ನೂ ತೋರಿಸ್ತೀನಿ ನೋಡಿ. ಬೇವುಗಾರಿಕೆ ಫೇಲ್ಯೂರ್ ಆಗ್ತಕ್ಕಂಥದ್ದು ಬಿಜೆಪಿ ಸರ್ಕಾರದಾಗ ಮೊದಲಲ್ಲ. ಕಾರ್ಗಿಲ್ ಯುದ್ಧ ಆದಾಗ ಫೇಲ್ ಆಯಿತು, ಪುಲ್ವಾಮಾ ಇದರಲ್ಲಿ ಫೇಲ್ ಆಯಿತು, ಮತ್ತೆ ಇವಾಗ ಇದನ್ನು ಕೇಳಿದರೆ ಹಿಂದೂ ಐಡಿ ಕಾರ್ಡ್ ನೋಡಿದ್ರು ಗುಂಡು ಹೊಡೆದ್ರು, ಮುಸ್ಲಿಮ್ನ ಕೊಂದಿಲ್ಲ ಅವರು. ಯಾರೇ ಸತ್ರು ಅದನ್ನು ರಾಜಕೀಯವಾಗಿ ಹೆಂಗೆ ಲಾಭ ತಗೋಬೇಕು ಅನ್ನೋದೇ ನಿಮ್ಮ ಧ್ಯೇಯ ಆದರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೇಕೈತ್ರಿ? ಏನ್ರಿ ಇದು? ಸತ್ತಾಗೂ ದೇಶ ಗಂಡಾಂತರ ಬಂದಿದೆ, ಸಾವುಗಳಾಗಿದ್ದಾವೆ. ಅದಕ್ಕೆ ನೋವನ್ನು ವ್ಯಕ್ತಪಡಿಸಬೇಕು ಬಿಟ್ಟುಕೊಟ್ಟು ಹಿಂದೂ ಧರ್ಮನಷ್ಟೇ ಹುಡುಕಿ ಕೊಂದರು. ಏನು ಇದಕ್ಕೆಲ್ಲ ಅಂತಾರೆ ನೋಡಿ. ನಾನು ಖಡಾಖಂಡಿತವಾಗಿ ಹಂಗೆ ಮಾಡೇ ಇಲ್ಲ ತೆಲ್ಲಿ ಹೇಳಿಲ್ಲ. ನಾನು ನನ್ನ ನೋಡಿದಂಥ ಟಿ ವಿ ಚಾನಲ್ಗಳಲ್ಲಿ ಅದು ಬಂದಿರಲಿಲ್ಲ. ಇರೋದ್ರಿಂದ ನಾನು ಸಂಶಯ ವ್ಯಕ್ತಪಡಿಸಿದ್ದೇನೆ ವಿನ ಅದನ್ನು ಓಯ್ದು ಇಲ್ಲ ಒಬ್ಬರು ಪರವಾಗಿ ಹೇಳಿದ, ಅವರು ಮಾಡೇ ಇಲ್ಲ ಅಂತೇಳಿದ, ಹಿಂದೂಗಳನ್ನು ನೋಡಿ ಮಾತಾಡಿಲ್ಲ ಅಂತೇಳಿದ ಅಂದು ನಾನು ಹೇಳಿಲ್ಲ ಅಂತ. ನನ್ನ ಬೇಕಾದ್ರೆ ತೆಗೆದು ನೋಡಿ, ನನಗೆ ಏನೋ ನಾನು ನೋಡಿದಂಥ ಚಾನಲ್ಗಳಲ್ಲಿ ಬಂದಿಲ್ಲ. ಇದು ಹಿಂಗೆ ಆದದ್ದು ಡೌಟ್ ಏನು ಅಂತ ಅಷ್ಟು ಹೇಳಿದ್ದೀನಿ. ಅದನ್ನು ತಿರುಚಿ ಏನು ನಾನು ಭಯೋತ್ಪಾದಕರ ಪರವಾಗೇ ಮಾತಾಡಿ, ನಾನು ಫಸ್ಟ್ ಭಯೋತ್ಪಾದಕರು ಖಂಡನೆ ಮಾಡ್ತೇನೆ. ಇಂಥದ್ರಲ್ಲಿ ರಾಜಕಾರಣ ಮಾಡಬೇಡಿ ಅಂತ ಹೇಳಿದ್ದೇನೆ ವಿನ ಮತ್ತು ನಾನು ನೋಡಿದ ಚಾನಲ್ ಪ್ರಕಾರ ನನಗೆ ಡೌಟ್ ಅಪ್ಪ ಅಂತ ಹೇಳಿದ್ದೆ. ನಾನು ಇಲ್ಲ ನೋಡಿ ಹಂಗೆ ಹೇಳೇ ಇಲ್ಲ, ಹಂಗೆ ಮಾಡಿಲ್ಲ ಅಂತಲ್ಲ, ನಾನು ಡೌಟ್ ಇತ್ತಪ್ಪ ಅಂತ ಹೇಳಿದ್ದೀನಿ. ಅದರಲ್ಲಿ ನಾವೇನಾದರೂ ಇಲ್ಲ ಹಿಂದೂಗಳಂತೇಳಿ ನೋಡೇ ಇಲ್ಲ, ಹಂಗೆ ನೋಡಿ ಹೊಡೆದೇ ಇಲ್ಲ ಅಂತ ನಾನೇನು ಹೇಳಿಲ್ಲ. ಇದು ಸಚಿವರ ಯೂಟರ್ನ್ ಹೇಳಿಕೆ. ಮೊದಲಿಗೆ ಒಂದು ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟರು, ಅದಾದ್ಮೇಲೆ ನಾನು ಹಾಗೆ ಹೇಳೇ ಇಲ್ಲ ಅಂತ ಹೇಳೋದು ಇದು ರಾಜಕಾರಣಿಗಳಿಗೆ ಹೊಸದೇ ಅನ್ನುವಂಥ ಪ್ರಶ್ನೆ. ಇನ್ನು ಮುಂದಿನ ಸುದ್ದಿ ನೋಡೋಣ. ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡದ ಶಂಕೆ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಪಾಕಿಸ್ತಾನದ ಮಾಜಿ ಸೇನಾಧಿಕಾರಿ ಕೈವಾಡ ಹಾಶಿಮ್ ಮುಸಾ ಕೈವಾಡವಿರುವ ಬಗ್ಗೆ ಬಲವಾದಂತಹ ಅನುಮಾನ, ಶಂಕೆ ವ್ಯಕ್ತವಾಗಿದೆ. ತನಿಖೆಯಲ್ಲಿ ದಾಳಿಯ ಮಾಸ್ಟರ್ ಮೈಂಡ್ಗಳಲ್ಲಿ ಹಾಶಿಮ್ ಮುಸಾ ಕೂಡ ಒಬ್ಬ ಪ್ರಮುಖ ಲಷ್ಕರ್ ಉಗ್ರರ ಗುಂಪನ್ನ ಸೇರಿದ್ದ. ಈ ಹಾಶಿಮ್ ಮುಸಾ ಈತ ಬೇಸಿಕಲಿ ಪಾಕಿಸ್ತಾನದ ಸೇನಾಧಿಕಾರಿ ಆಗಿದ್ದ, ಅಂದ್ರೆ ಈಗ ರಿಟೈರ್ಡ್. ಲಷ್ಕರ್ ಉಗ್ರರ ಗುಂಪನ್ನ ಸೇರಿದ್ದ, ಸೇನೆಯಿಂದ ವಜಾಗೊಂಡಿದ್ದ ಹಾಶಿಮ್ ಮುಸಾ ಕಾಶ್ಮೀರದ ಸ್ಥಳೀಯರ ಜೊತೆ ಮುಸಾಗೆ ನಂಟಿನ ಶಂಕೆ ಕೂಡ ವ್ಯಕ್ತವಾಗಿದೆ. ಕಾಶ್ಮೀರದ ಸ್ಥಳೀಯರ ಜೊತೆಗೆ ಈತನಿಗೆ ಯಾಕೆ ನಂಟಿತ್ತು ಅನ್ನುವಂಥ ಪ್ರಶ್ನೆ. ಲಷ್ಕರ್ ಟೀಮ್ ಮೂಲಕ ಐಎಸ್ಐ ನಂಟಿನ ಶಂಕೆ ಕೂಡ ವ್ಯಕ್ತವಾಗಿದೆ. ಅನೇಕ ಆಯಾಮಗಳಲ್ಲಿ ತನಿಖೆಗೆ ಮುಂದಾಗ್ತಾ ಇದೆ ಎನ್ಐಎ ಟೀಮ್. ಮುಸಾಗೂ ದಾಳಿಕೋರರಿಗೆ ಯಾವ ರೀತಿಯಾದಂತಹ ಸಂಬಂಧಗಳಿದೆ, ಈ ಎಲ್ಲ ಆಯಾಮಗಳಲ್ಲಿ ಎನ್ಐಎಯಿಂದ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ಹಿಂದಿನ 3-4 ದಾಳಿಗಳಲ್ಲೂ ಕೂಡ ಮುಸಾ ಕೈವಾಡ ಇರುವ ಸಂಬಂಧಪಟ್ಟಂಗೆ ಶಂಕೆ ವ್ಯಕ್ತವಾಗಿದೆ. ಸೋನ್ಮಾರ್ಗ್, ಗುಲ್ಮಾರ್ಗ್ ಸುರಂಗಗಳ ದಾಳಿಗಳಲ್ಲೂ ಕೂಡ ಕೈವಾಡ ಇದೆ ಈತನದ್ದು. ಶಾರ್ಟ್ ಶೂಟರ್ ಆಗಿರೋ ಹಾಶಿಮ್ ಮುಸಾ ಜಮ್ಮು ಕಾಶ್ಮೀರದಲ್ಲಿ ಆಕ್ಟಿವ್ ಆಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಜಮ್ಮು ಕಾಶ್ಮೀರದಲ್ಲಿರುವಂತಹ ಸ್ಥಳೀಯ ನಾಗರಿಕರ ಜೊತೆಗೆ ಈತನ ಸಂಬಂಧ ಇದೆ ಅನ್ನುವಂತಹ ಶಂಕೆ. 4 ಜನರಿಗೆ ಈತನೇ ಟ್ರೈನಿಂಗ್ ಕೊಟ್ಟಿದ್ದಾನೆ ಅನ್ನುವಂತಹ ಸಾಧ್ಯತೆಗಳಿದೆ. ಈ ರೀತಿಯಾದಂತಹ ಅನುಮಾನಗಳ ಮೇಲೆ, ಬಲವಾದಂತಹ ಅನುಮಾನಗಳ ಮೇಲೆ, ಅಂದ್ರೆ ಆ ಸಂಬಂಧಪಟ್ಟಂತಹ ಒಂದಿಷ್ಟು ಪ್ರಬಲ ಮಾಹಿತಿಗಳು, ಎವಿಡೆನ್ಸ್ಗಳು ಎನ್ಐಎ ಟೀಮ್ಗೆ, ಎನ್ಐಎ ಅಧಿಕಾರಿಗಳಿಗೆ ತನಿಖೆಯ ಸಂದರ್ಭದಲ್ಲಿ ಸಿಕ್ಕಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಈತನ ಮೇಲೆ ಪ್ರಬಲವಾಗಿ ಶಂಕೆ ವ್ಯಕ್ತವಾಗಿರೋದು. ದಾಳಿಯಲ್ಲಿ ಹಾಶಿಮ್ ಮುಸಾ ಈತನ ಕೈವಾಡ, ಈ ಹಿಂದಿನ 3-4 ದಾಳಿಗಳಲ್ಲೂ ಕೂಡ, ಅಟ್ಯಾಕ್ಗಳಲ್ಲೂ ಕೂಡ ಈತನ ಕೈವಾಡ ಇತ್ತು ಅನ್ನೋದು ಪ್ರಬಲವಾಗಿ ಅನುಮಾನಕ್ಕೆ ಕಾರಣವಾಗ್ತಾ ಇದೆ.
ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏಪ್ರಿಲ್ 20-21ರಂದೇ ದಾಳಿಗೆ ರೆಡಿಯಾಗಿತ್ತು ಪ್ಲಾನ್. ದೊಡ್ಡ ಮಟ್ಟದ ಪ್ಲಾನ್ 20 ಮತ್ತು 21ನೇ ತಾರೀಖಿಗೆ ಪ್ಲಾನ್ ರೆಡಿಯಾಗಿತ್ತು. ಅವತ್ತು ಮಳೆ ಬಂತು. ಈ ಕಾರಣದಿಂದ ಪ್ಲಾನ್ ಅನ್ನ ಚೇಂಜ್ ಮಾಡ್ತಾರೆ. ಅಂದ್ರೆ ಮರುದಿನ ಏಪ್ರಿಲ್ 22ನೇ ತಾರೀಖಿಗೆ ಮೈಸೂರಿನಲ್ಲಿ ಹೆಚ್ಚು ಪ್ರವಾಸಿಗರು ಸೇರ್ತಾರೆ. ಹಿಂದಿನ 2 ದಿನಗಳಲ್ಲಿ ಮಳೆ ಬಂದಂತಹ ಪರಿಣಾಮ ಅಲ್ಲಿ ಜನ ಸೇರಲಿಲ್ಲ. ಇವರು ಅಂದುಕೊಂಡಷ್ಟು ಜನ ಸೇರಲಿಲ್ಲ. ಏಪ್ರಿಲ್ 22ಕ್ಕೆ ಮಳೆ ಕಡಿಮೆ ಆಗತ್ತೆ. 2 ದಿನ ಗ್ಯಾಪ್ ಇದ್ದಂಥ ಟೈಮ್. ಸೊ ಪ್ರವಾಸಿಗರ ಸಂಖ್ಯೆ ಕೂಡ ಆಬ್ವಿಯಸ್ಲಿ ಜಾಸ್ತಿ ಆಗತ್ತೆ. ಸುಮಾರು 5,000 ಜನರಿದ್ದ ಬಗ್ಗೆ ಮಾಹಿತಿ ಸಿಗುತ್ತೆ ಇವರಿಗೆ, ಉಗ್ರರಿಗೆ. ಆ ಕಾರಣಕ್ಕೆ ಏಪ್ರಿಲ್ 22ನೇ ತಾರೀಕು ಅವರ ಸ್ಕೆಚ್ ಏನಾಗಿತ್ತು ಆ ಸ್ಕೆಚ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಗುಂಡಿನ ದಾಳಿ ಮಾಡ್ತಾರೆ, ಉಗ್ರ ಕೃತ್ಯವನ್ನು ನಡೆಸ್ತಾರೆ. ಏಪ್ರಿಲ್ 22ನೇ ತಾರೀಕು 20 ಮತ್ತು 21ಕ್ಕೆ 2 ದಿನದಲ್ಲಿ 2 ದಿನಗಳ ಪೈಕಿ 1 ದಿನದಲ್ಲಿ ಅಟ್ಯಾಕ್ ಮಾಡುವಂತ ಪ್ಲಾನ್ ಅನ್ನ ಮೊದಲೇ ಮಾಡಿಕೊಂಡಿದ್ರು ಅನ್ನುವಂಥದ್ದು ತನಿಖೆಯಿಂದ ಈಗ ಗೊತ್ತಾಗ್ತಾ ಇದೆ. ಒಂದೊಂದೇ ವಿಚಾರಗಳನ್ನು ತನಿಖೆಯಲ್ಲಿ ಬಯಲು ಮಾಡ್ತಾ ಇದ್ದಾರೆ NIA ಅಧಿಕಾರಿಗಳು. 20 ಮತ್ತು 21ನೇ ತಾರೀಕು ಯಾಕೆ ಅಟ್ಯಾಕ್ ಆಗಲಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ನೋಡ್ಲಾಗ್ತಾ ಇದೆ. ರೀಸನ್, ಮಳೆ ಬರುತ್ತಾ ಅವತ್ತು. ಮಳೆ ಯಾವಾಗ ಕಡಿಮೆ ಆಗುತ್ತೆ ಅವಾಗ ಪ್ರವಾಸಿಗರು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ. ಸೊ ಅವತ್ತು ಏಪ್ರಿಲ್ 22ಕ್ಕೆ ದಾಳಿ ಆಗುತ್ತೆ. ಪಹಲ್ಗಾಮ್ನಲ್ಲಿ ನರಮೇಧ ಹೇಗಾಯಿತು, ಉಗ್ರರು ಹೇಗೆಲ್ಲ ಪ್ಲಾನ್ ಮಾಡಿ ಕಾಯ್ತಾ ಇದ್ರು, NIAಗೆ ಪ್ರತ್ಯಕ್ಷದರ್ಶಿಗಳು ಕೊಟ್ಟಂತಹ ಮಾಹಿತಿ ಇದು. ಯಾವ ರೀತಿಯಾಗಿ ನರಮೇಧ ಆಯಿತು, ಅವತ್ತಿನ ಇನ್ಸಿಡೆಂಟ್ ಹೇಗಾಯಿತು, ಉಗ್ರರು ಯಾವ ರೀತಿಯೆಲ್ಲ ಪ್ಲಾನ್ ಮಾಡಿ ಕಾಯ್ತಾ ಇದ್ರು, ಎಲ್ಲೆಲ್ಲಿದ್ರು ಉಗ್ರರು, ಎಷ್ಟು ಜನ ಇದ್ರು, ಈ ಸಂಬಂಧಪಟ್ಟಂಗೆ NIA ಅಧಿಕಾರಿಗಳಿಗೆ ಪ್ರತ್ಯಕ್ಷದರ್ಶಿಗಳು ಒಂದಿಷ್ಟು ಪ್ರಬಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನ್ಯೂಸ್ 18ಗೆ ಸಿಕ್ಕಿದ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಕುಟುಂಬಗಳನ್ನೇ ಟಾರ್ಗೆಟ್ ಮಾಡಿದ ಉಗ್ರರು. ಯಾರೆಲ್ಲ ಫ್ಯಾಮಿಲಿ ಜೊತೆ ಇರ್ತಾರೆ, ಕುಟುಂಬಗಳ ಜೊತೆಗಿರ್ತಾರೆ, ಆ ಫ್ಯಾಮಿಲಿಗೆ ಯಾರು ಆಧಾರ ಸ್ತಂಭವಾಗಿರ್ತಾರೆ ಅಂದ್ರೆ ಮ್ಯಾರಿಡ್ ಮೆನ್ಸ್, ಹೆಂಡತಿ ಮಕ್ಕಳ ಜೊತೆಗೆ ಆ ಮನುಷ್ಯ ಇರಬೇಕು, ಅಂತವರನ್ನೇ ಟಾರ್ಗೆಟ್ ಮಾಡೋದು. ಏಪ್ರಿಲ್ 22ರ ಮಧ್ಯಾಹ್ನ ಫುಡ್ ಸ್ಟಾಲ್ ಬಳಿ ಎಂಟ್ರಿ ಕೊಡ್ತಾರೆ ಇವರು. ಮಧ್ಯಾಹ್ನ 4 ಜನ ಉಗ್ರರು ಬಂದೂಕು ಹಿಡಿದು ಮೈಸೂರಿಗೆ ಬರ್ತಾರೆ. ಏಕಾಏಕಿ ಪ್ರವಾಸಿಗರ ಕಡೆ ನುಗ್ತಾರೆ 4 ಜನ. ಆಗ ಇವರು ಕೇಳಿದಂಥ ಪ್ರಶ್ನೆ ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ನಿಮ್ಮ ಧರ್ಮ ಯಾವುದು ಅಂತ ಕೇಳೋದು, ಶೂಟ್ ಮಾಡೋದು, ಇದೆಲ್ಲವೂ ಕೂಡ ಅಲ್ಲಿಂದ ಆರಂಭ ಆಗುತ್ತೆ. ಒಂದೇ ನಿಮಿಷದಲ್ಲಿ 4 ಜನರನ್ನ ಹತ್ಯೆ ಮಾಡ್ತಾರೆ.